ಪ್ರೈಸ್ ದಿ ಲಾರ್ಡ್. ಜೀವವುಳ್ಳ ದೇವಾದಿ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೈಮ್ ಮಿನಿಸ್ಟ್ರಿ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತಹ ಈ ನೂತನ ದಿನಕ್ಕಾಗಿ ಮತ್ತೊಂದು ಆವತ್ತಿ ದೇವಾದಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಹಾಗಿದ್ರೆ ಈ ದಿನ ನಾವು ನಮಗಾಗಿ ದೇವರು ತನ್ನ ಪ್ರೀತಿಯ ಮೂಲಕವಾಗಿ ನಾವು ಕ್ಷೇಮವಾಗಿರಬೇಕೆಂಬುದಾಗಿ, ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕೆಂಬುದಾಗಿ, ನಿತ್ಯ ನಿತ್ಯವೂ ಆತನೊಟ್ಟಿಗೆ ನಾವು ಜೀವಿಸಬೇಕೆಂಬುದಾಗಿ ಈ ಲೋಕದ ಯಾತ್ರೆಯಲ್ಲಿ ತನ್ನ ಉದ್ದೇಶದ ಮೂಲಕ ನಮ್ಮನ್ನು ಏರ್ಪಡಿಸಿಕೊಂಡು ತನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ನಮ್ಮನ್ನು ಬದುಕುಳಿಸ್ತಾ ಇದ್ದಾರೆ. ಆಮೇಲೆ ಹಾಗಿದ್ರೆ ದೇವರು ಈ ದಿನ ತನ್ನ ಚಿತ್ತಕ್ಕೆ ಅನುಗುಣವಾಗಿ ನಮಗೆ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 20ನೇ ಕೀರ್ತನೆ 7ನೇ ವಚನ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಆಮೇನ್, ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ನಾವು ಯಾರಲ್ಲಿ ಪ್ರಿಯರೇ ಹೆಚ್ಚಳ ಪಡುವಂಥದ್ದಾಗಿರ್ಬೇಕು? ನಮ್ಮ ಕರ್ತನಲ್ಲಿ, ದೇವರಲ್ಲಿ ನಾವು ಹೆಚ್ಚಳ ಪಡಬೇಕು. ಈ ಲೋಕದ ಯಾತ್ರೆಯಲ್ಲಿರುವಂಥ ಅನೇಕರು ಈ ಲೋಕ ಸಂಬಂಧವಾಗಿ ಈ ಲೋಕದಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಬದಲಾಗಿ ಕ್ರಿಸ್ತನಲ್ಲಿರುವಂಥವ್ರು ಎಂಬುದಾಗಿ ಭ್ರಮೆಪಟ್ಟು ಲೋಕದಲ್ಲಿ ಜೀವಿಸ್ತಾ, ಲೋಕದ ಆಶೆಗಳಲ್ಲಿ ಜೀವಿಸ್ತಾ, ಲೋಕಾನುಸಾರವಾಗಿ ಜೀವಿಸ್ತಿರುವಂಥ ಅನೇಕ ಕ್ರೈಸ್ತರು ಕೂಡ ತಮಗಿರುವಂಥ ಬಲದಲ್ಲಿ, ತಮಗಿರುವಂಥ ಅಧಿಕಾರದಲ್ಲಿ, ಅಧಿಕಾರ ಬಲ, ಜನಬಲ, ಆಸ್ತಿ ಅಂತಸ್ತಿನ ಬಲ, ಹಣ ಧನದ ಬಲ, ಈ ಒಂದು ಬಲದಲ್ಲಿ ಅವ್ರು ಹೆಚ್ಚಳ ಪಡ್ತಾರಂತೆ. ಟ್ಯಾಲೆಂಟ್ಸ್ ಇದೆ ನನಗೆ, ಇಷ್ಟು ಆಸ್ತಿ ಇದೆ ನನಗೆ, ನನ್ನನ್ನು ಯಾರು ಏನ್ ಮಾಡ್ಲಿಕ್ಕಾಗತ್ತೆ, ಗರ್ವ, ನನಗಿಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ, ನನಗಿಂಥ ಉದ್ಯೋಗ ಇದೆ, ನನಗೆ ಈ ಒಂದು ರಕ್ತ ಸಂಬಂಧಿಗಳು ಹೆಚ್ಚಿದ್ದಾರೆ, ನನಗೆ ಜನಬಲ ಇದೆ, ನನಗೊಂದು ಅಧಿಕಾರ ಇದೆ, ನನ್ನನ್ನು ಯಾರೇನ್ ಮಾಡ್ಕೊಳ್ತಾರೆ. ಈ ಒಂದು ರೀತಿಯಾಗಿ ಅನೇಕರು ಹೆಚ್ಚಳ ಪಡ್ತಾ ಇರ್ತಾರೆ. ತಪ್ಪು ಮಾಡಿದಾಗ್ಯೂ ಸಮರ್ಥನೆ ಮಾಡಿಕೊಳ್ತಾ ಇರ್ತಾರೆ. ನನ್ನನ್ನು ಯಾರು ಏನ್ ಮಾಡ್ಲಿಕ್ಕೆ ಆಗಲ್ಲ, ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಅಧಿಕಾರಿಗಳು ಗೊತ್ತು ಎಂಬುದಾಗಿ ಮಾತನಾಡ್ತಿರ್ತಾರೆ. ಅದು ಲೋಕಸ್ಥರಾಗಿ ಅನ್ಯರು ಮಾತನಾಡಿದ್ರೆ ಓಕೆ, ಯಾಕಂದ್ರೆ ಅವ್ರಿಗೆ ದೇವರ ಕುರಿತು ಗೊತ್ತಿಲ್ಲ, ಅವರು ಮಾತನಾಡುವುದು ಹಾಗೆ. ಆದರೆ ಕ್ರೈಸ್ತರಾಗಿಯೂ ಕೂಡ ಕ್ರಿಸ್ತನಲ್ಲಿದ್ದೇವೆ, ಸಭೆಗೆ ಹೋಗ್ತಾ ಇದ್ದೇವೆ ಎಂಬುದಾಗಿ ಭ್ರಮೆ ಪಟ್ಟು ನಾನು ಕ್ರಿಸ್ತನಲ್ಲಿ ಬದುಕ್ತಿದ್ದೀನಿ ಅಂತ ಅನ್ಕೊಂಡು ತಮ್ಮನ್ನ ತಾವು ಮೋಸಗೊಳಿಸಿಕೊಂಡು ಲೋಕ ಸಂಬಂಧವಾಗಿ ಅನೇಕರು ಜೀವಿಸುವಂತವ್ರು ಇದ್ದಾರೆ. ಹೌದಲ್ವಾ? ಇಲ್ವಾ? ರಕ್ಷಣೆ ಒಂದಿ ಕೂಡ ಲೋಕದ ಇಚ್ಛಾನುಸಾರವಾಗಿ, ಲೋಕದ ದುಶ್ಚಟಗಳಲ್ಲಿ, ಲೋಕದ ಆಸೆ ಆಕಾಂಕ್ಷೆಗಳಲ್ಲಿ ಜೀವಿಸ್ತಾ ಅಲ್ವಾ? ನೂತನವಾಗಿ ಸೃಷ್ಟಿಯಾಗಿದ್ದೇವೆ ಎಂಬುದಾಗಿ ನೆನೆಸಿ ಕೂಡ ನಾವು ಕ್ರೈಸ್ತರು ಎಂಬುದಾಗಿ ಮಾತಿನಲ್ಲಿ ಹೇಳಿಕೊಳ್ಳುತ್ತಾ, ದುರ್ಭಾಷೆಗಳನ್ನ ಮಾತನಾಡ್ತಾ, ದುಶ್ಚಟಗಳಿಗೆ ಒಳಗಾಗುತ್ತಾ, ದೇವರಿಗೆ ಸಮಯವನ್ನು ಕೊಡದೆ ಲೋಕದ ಕೆಲಸ ಕಾರ್ಯಗಳಿಗೆ ಸಮಯವನ್ನು ಕೊಡುತ್ತಾ, ದೇವ್ರನ್ನ ಪಕ್ಕಕ್ಕಿಟ್ಟು ಒಂದು ಕುಟುಂಬ ಪ್ರಾರ್ಥನೆ ಇಲ್ಲದೆ, ಒಂದು ವೈಯಕ್ತಿಕ ಪ್ರಾರ್ಥನೆ ಇಲ್ಲದೆ, ಒಂದು ಏಕಾಂಗಿ ಪ್ರಾರ್ಥನೆ ಇಲ್ಲದೆ, ಒಂದು ಉಪವಾಸ ಪ್ರಾರ್ಥನೆ ಇಲ್ಲದೆ, ದೇವರೊಟ್ಟಿಗೆ ಸಂಬಂಧ ಇಲ್ಲದೆ, ದೇವರ ವಾಕ್ಯವನ್ನು ಧ್ಯಾನಿಸಿದ ರೀತಿಯಲ್ಲಿ ಎಷ್ಟೋ ಕುಟುಂಬಗಳಿದೆ. ಹೌದಲ್ವಾ? ಅಂಥವ್ರು ಈ ರೀತಿ ಆಲೋಚನೆ ಮಾಡ್ಬೋದು, ನನಗದಿದೆ ಇದಿದೆ. ಆದರೆ ಪ್ರಿಯರೇ, ಒಂದು ಮಾತು, ಲೋಕಸ್ಥರು ಹೇಗಾದ್ರೂ ಅವ್ರು ಆಲೋಚನೆ ಮಾಡಿ ನಿಜವಾದ ದೇವರನ್ನು ನಂಬಿದ್ರೆ ದೇವರನ್ನೇ ಹತ್ತುಕೊಂಡು ಜೀವಿಸ್ತಾರೆ. ನಿಜವಾದ ದೇವರು ಅವರೇ, ಸತ್ಯ ದೇವರು ಅವರೇ ಎಂಬುದಾಗಿ ಅನ್ಯರನ್ನ ನಂಬಿದ್ರೆ ಮಾತ್ರ ಅವರು ದೃಢವಾಗಿ ನಿಲ್ತಾರೆ. ಆದ್ರೆ ಕ್ರೈಸ್ತರ ಅಂತ ನಾವು ಯಾವುದ್ರಲ್ಲಿ ಹೆಚ್ಚು ಪಡ್ತಾ ಇದ್ದೇವೆ? ದೇವ್ರ ವಾಕ್ಯ ಹೇಳ್ತಾ ಇದೆ, ಕೆಲವು ರಥ ಬಲದಲ್ಲಿ, ಅಶ್ವಬಲದಲ್ಲಿ ಹೆಚ್ಚಳ ಪಡ್ತಾ ಇದ್ದಾರೆ. ನಾವಂದ್ರೆ ಕ್ರಿಸ್ತನ ಮಕ್ಕಳು, ಕ್ರಿಸ್ತನಲ್ಲಿ ಜೀವಿಸ್ತಾ ಇರುವಂತ ಮಕ್ಕಳು, ನಮ್ಮಲ್ಲಿ ಕ್ರಿಸ್ತನೇ ಜೀವಿಸ್ತಾ ಇದ್ದಾನೆ ಅನ್ನುವಂಥ ಮಕ್ಕಳು, ದೃಢವಾಗಿ ನಿಲ್ಲುವಂತ ಮಕ್ಕಳು, ದೇವರೊಟ್ಟಿಗೆ ಸಹ ಸಂಬಂಧವನ್ನು ಹೊಂದಿದಂತ ಮಕ್ಕಳು, ದೇವರೊಟ್ಟಿಗೆ ಐಕ್ಯತೆಯನ್ನು ಹೊಂದಿದಂತ ಮಕ್ಕಳು, ಪ್ರತಿದಿನ ಪ್ರಾರ್ಥನೆಯ ಮೂಲಕ ಮುಂದೆ ಹೋಗುವಂತ ಮಕ್ಕಳು. ಅವರು ಹೆಚ್ಚಳ ಪಡೋದು ಯಾವುದ್ರಲ್ಲಿ? ನನ್ನ ದೇವರು ನನಗಿದ್ದಾರೆ,
ನನಗೆ ಯಾರಿದ್ರು, ಆಸ್ತಿ ಇದ್ರು, ಅಂತಸ್ತಿದ್ರು, ಇಲ್ಲದಿದ್ರು, ಅಧಿಕಾರ ಇದ್ರು, ಇಲ್ಲದಿದ್ರು, ಜನಬಲ, ಸಂಬಂಧಗಳು ಏನಿದ್ರು, ಇಲ್ಲದಿದ್ರು ಕೂಡ ನನ್ನ ದೇವರು ನನ್ನ ಪಕ್ಷದಲ್ಲಿದ್ದಾರೆ. ನಾನು ನನ್ನ ದೇವರಲ್ಲಿ ಜೀವಿಸ್ತಾ ಇದ್ದೆ, ನನ್ನ ದೇವರು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ, ಆತನ ನಮ್ಮನ್ನ ನಡೆಸ್ತಾರೆ ಎಂಬುದಾಗಿ ಏನಿದ್ರು ಇಲ್ಲದಿದ್ರು ನಾವು ಎಚ್ಚರ ಪಡ್ತೇವಲ್ಲ, ಅದು ನಿಜವಾದ ಕ್ರೈಸ್ತತ್ವ. ಆಮೇಲೆ ನಿಜವಾಗಿ ಆ ಸ್ಥಿತಿಯಲ್ಲಿ ನಾವಿದ್ದೀವ? ಯಾವ್ದ್ರಲ್ಲಿ ಎಚ್ಚರ ಪಡ್ತಾ ಇದ್ದಾವೆ? ಕೆಲವೊಬ್ರು ತಮ್ಮ ಟ್ಯಾಲೆಂಟ್ಸ್ ಕುರಿತು ಎಚ್ಚರ ಪಡ್ತಾ ಇರ್ತಾರೆ. ನಾನು ನೀನು ಒಂದು ಬಾರಿ ಈ ಮುಂಚಾನೆ ಪರೀಕ್ಷಿಸಿಕೊಳ್ಳೋಣ. ಏನೇ ಸಂದರ್ಭ ಬಂದ್ರು, ಎಂಥ ಸ್ಥಿತಿಯೇ ಬಂದ್ರು, ನನ್ನ ದೇವರು ನನಗಿದ್ದಾರೆ. ಆಮೇಲೆ ಭಕ್ತನು ತನ್ನ ಪ್ರಾಣ ಕೇಳ್ತಾನೆ, ಪ್ರಾಣವೇ ನೀನ್ ಯಾಕೆ ಕುಗ್ಗಿ ಹೋಗಿದ್ಯಾ? ನೀನ್ ಯಾಕೆ ಭಯ ಪಡ್ತಾ ಇದೀಯಾ? ದೇವರಲ್ಲಿ ಆನಂದಿಸು. ಆಮೇನ್. ಎಸ್, ನಮ್ಮೊಳಗೆ ನಾವು ಮಾತನಾಡಿಕೊಳ್ಬೇಕು, ನನ್ನ ದೇವರಲ್ಲಿ ನಾನು ಹೆಚ್ಚಳ ಪಡಬೇಕು. ಹಲ್ಲೆಲೂಯಾ. ಅಂತ ರೀತಿಯಲ್ಲಿ ದೇವರು ನಮ್ಮನ್ನ ಬಲಪಡಿಸಲಿ. ದೇವರಲ್ಲಿ ಮಾತ್ರವೇ ನಾವು ಹೆಚ್ಚಳ ಪಟ್ಟು ದೇವರನ್ನ ಮಹಿಮೆ ಪಡಿಸುವಂತ ಮಕ್ಕಳಾಗಿ ಜೀವಿಸುವಂತ ದೇವರ ಕೃಪೆ ಮಾಡಿಕೊಡ್ಲಿ. ಈ ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ದೇವರು ಆಶೀರ್ವದಿಸ್ತಾ ಇದ್ದಾರೆ. ನಂಬಿ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ ಸ್ತೋತ್ರ. ಲೋಕಸ್ಥರು ಅವರವರ ರೀತಿಯಲ್ಲಿ ಹೆಚ್ಚಳ ಪಡ್ತಾರೆ, ನಾವಾದರೂ ನಿನ್ನಲ್ಲಿಯೇ ಸ್ವಾಮಿ. ನೀನೇ ನಮಗೆಲ್ಲವೂ ಸಹಾಯಕನು, ಒಡೆಯನು, ರಕ್ಷಕನು, ವಿಮೋಚಕನು. ಅಪ್ಪ, ಎಲ್ಲವೂ ಸಮಸ್ತವೂ ನೀನು ಸ್ವಾಮಿ. ನಿಮ್ಮಲ್ಲಿ ನಾವು ಹೆಚ್ಚಳ ಪಡುವಂತೆ ನಿಮ್ಮ ನಾಮನ್ನ ಘನಪಡಿಸುವಂತ ಮಕ್ಕಳಾಗಿ ನಮ್ಮನ್ನು ನಡೆಸು. ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ಜೀವನ ಪರಲೋಕದ ತಂದೆಯೇ. ಆಮೇನ್. ಪ್ರೈಸ್ ದಿ ಲಾರ್ಡ್.